ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಒಂದು ರಹಸ್ಯವಾದ ಭಯಂಕರವಾಗಿರುವಂತಹ ಘಟನೆ ನಡೆಯುತ್ತದೆ. ಖಂಡಿತವಾಗಿ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಅದ್ಭುತವಾದ ಸಮಯ. ಈ ಸಂದರ್ಭದಲ್ಲಿ ಹಣದಿಂದ ತುಂಬಿದಂತಹ ಒಂದು ಅದ್ಭುತವಾದ ಚೀಲ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ. ಬಡತನದಿಂದ ಪರಿಹಾರ ಸಿಗುತ್ತೆ. ಸಾಲಬಾಧೆಯಿಂದ ಮುಕ್ತಿಯನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದರೆ ಖಂಡಿತವಾಗಿ ಕಟಕ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಆಕಸ್ಮಿಕವಾದ ವಿಶೇಷವಾದ ಘಟನೆ ಯಾವುದು, ಯಾವ ರಹಸ್ಯಗಳು ಇವರ ಮನೆಯಲ್ಲಿ ಜರುಗುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಧಕರಾಗಿ ಮೆರೆಯುವಂತಹ ದಿನ ಹತ್ತಿರದಲ್ಲೇ ಬಂದಿದೆ. ಏಕೆಂದರೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದ ಮೇಲೆ ವಿಶೇಷವಾಗಿ ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಶನಿದೇವ ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈಗ ನಿಮ್ಮ ಭಾಗ್ಯದಲ್ಲಿ ಸುಖ ಬರೆಯಲಾಗಿದೆ. ಈಗ ನಿಮ್ಮ ಕಣ್ಣುಗಳಿಂದಲೇ ನೋಡಿ, ನಿಮಗಾಗಿ ಸ್ವರ್ಗದ ಒಂದು ದರ್ಬಾರ್ ಸಿದ್ಧವಾಗ್ತಾ ಇದೆ. ಸಂತೋಷದ ಪಟಾಕಿ ಸಿಡಿಯಲು ಸಿದ್ಧರಾಗಿ. ಒಂದೇ ಒಂದು ಬಾರಿಗೆ 10 ದೊಡ್ಡ ಭಯಾನಕ ಸುದ್ದಿಗಳು ನಿಮ್ಮ ಮನೆಗೆ ಬಂದು ತಲುಪುತ್ತವೆ. ಈ ಭವಿಷ್ಯವಾಣಿ ತಪ್ಪಾದರೆ ಖಂಡಿತವಾಗಿ ಎಲ್ಲವನ್ನ ಕೂಡ ಸುಳ್ಳು ಮಾಡಬಹುದು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಅಂಶ ಕೂಡ ಬರೋದಿಲ್ಲ. ನೇರವಾದ ಶನಿದೇವನ ಕೃಪಕಟಾಕ್ಷಕ್ಕೆ ಒಳಗಾಗ್ತೀರಾ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಏಪ್ರಿಲ್ 1 ರಿಂದ 5ನೇ ತಾರೀಕಿನವರೆಗೂ ಕೂಡ ಇದೇ ನಡೆಯುತ್ತದೆ. ಖಂಡಿತವಾಗಿ ಹೇಳುತ್ತೇನೆ, ಈ ಸಂದರ್ಭದಲ್ಲಿ ನಮ್ಮ ಗುರುಜಿಗಳ ಮೂಲಕ ನಿಮ್ಮ ಜಾತಕವನ್ನು ಬಹಿರಂಗಪಡಿಸಿದಾಗ ನೀವು ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ತಿಳಿದು ಬಂದಿದೆ. ಖಂಡಿತವಾಗಿ ಕಟಕ ರಾಶಿಯವರ ಸ್ನೇಹಿತರೆ, ಒಂದು ಶಕ್ತಿ ಪ್ರತಿದಿನ ನಿಮ್ಮ ಮನೆಯ ಕಡೆ ಬರುತ್ತದೆ. ಈಗ ಅದು ಏಕೆ ಬರುತ್ತಿದೆ, ಯಾವಾಗ ಬರುತ್ತದೆ ಎಂಬುದನ್ನು ತಿಳಿದುಕೊಂಡರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ. ಒಟ್ಟಾರೆಯಾಗಿ ಏಪ್ರಿಲ್ 1 ರಿಂದ 5ನೇ ತಾರೀಕಿನವರೆಗೂ ಕೂಡ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಈಗ ನಿಮ್ಮೊಂದಿಗೆ ನಡೆಯುತ್ತಿರುವ ದೊಡ್ಡ ಘಟನೆ ನಿಜವಾಗಿಯೂ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಬಹುಶಃ ಗೊತ್ತಿಲ್ಲ, ಪ್ರತಿದಿನ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಗೆ ಒಂದು ದಿವ್ಯ ಶಕ್ತಿ ಬರುತ್ತದೆ. ಅದು ನಿಮ್ಮ ಮನೆಯಲ್ಲಿ ಸುತ್ತಾಡುತ್ತಿದೆ, ನಿಮ್ಮ ಸುತ್ತಲೂ ಸಂಚರಿಸುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡುತ್ತಿರಬಹುದು. ಮೊದಲನೇ ಪ್ರಶ್ನೆ, ಈ ಶಕ್ತಿ ಯಾರು ಮತ್ತು ಅದು ನಮ್ಮ ಮನೆಗೆ ಏಕೆ ಬರುತ್ತದೆ? ಇದರ ಬಗ್ಗೆ ನೀವು ಖಂಡಿತವಾಗಿ ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಇದುವರೆಗೆ ನಿಮಗೆ ಇದರ ಅರಿವೇ ಇರುವುದಿಲ್ಲ. ನೀವು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತಿದ್ದೀರಾ. ಇದರ ಬಗ್ಗೆ ತಿಳಿದುಕೊಳ್ಳಿ. ಆಗ ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಬಹುದು. ಕಷ್ಟದಿಂದ ಕೂಡ ಸುಲಭವಾಗಿ ಈಚೆ ಬರಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳ ಹಾದಿಗಳು ತಪ್ಪೋಗುತ್ತೆ. ಯಶಸ್ಸನ್ನು ಸಾಧಿಸಬೇಕು ಅಂತ ಕನಸು ಕಂಡಿರುವಂತವರಿಗೆ ಈ ಸಮಯ ಸೂಕ್ತವಾಗಿದೆ. ಇಂದಿನಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ತಪ್ಪದೇ ನಿಮಗೆ ಒಳಿತಾಗುವಂತಹ ಉತ್ತಮವಾದ ಮಾಹಿತಿ ಇದರಲ್ಲಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವಂತಹ ಉಪಾಯ ಕೂಡ ಅಡಗಿದೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಲದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅದರಿಂದ ನಿಮ್ಮ ಜೀವನ ಯಾವಾಗಲೂ ಕೂಡ ಉತ್ತಮವಾಗಿರುತ್ತದೆ ಮತ್ತು ಶಕ್ತಿಯ ಒಂದು ವಿಶೇಷತೆ ಕಡೆಗೆ ಹರಿಯುತ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಕಂಡು ಬಂದಿದ್ದೆ ಆದಲ್ಲಿ ಪರಿಸ್ಥಿತಿಗಳು ನಿಮ್ಮಂತೆ ಇರುತ್ತದೆ. ನೀವು ಹೇಳಿದ ರೀತಿ ನಿಮ್ಮ ಜೀವನ ಮ್ಯಾಜಿಕ್ ರೀತಿ ಬದಲಾಗೋಕ್ಕೆ ಶುರುವಾಗುತ್ತೆ. ಈ ಶಕ್ತಿ ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮನ್ನ ಮತ್ತು 30 ಕೋಟಿ ಆಸ್ತಿಯ ಒಡೆಯರನ್ನಾಗಿ ಮಾಡಬಹುದು. ಹೌದು, ಒಬ್ಬ ಮನುಷ್ಯನ ಅದೃಷ್ಟ ಹೊಳೆಯುತ್ತಿದ್ದರೆ ಅವನು ಖಂಡಿತವಾಗಿ ಶ್ರೀಮಂತನಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ಸಾಧಕರಾಗಿ ಮೆರೆಯುವಂತಹ ಸಮಯ ಇದಾಗಿದೆ. ನಿಮ್ಮ ಸ್ನೇಹಿತರೆ ಜೀವನದಲ್ಲಿ ಒಂದು ವಿಶೇಷವಾದ ಸಮಯ ಪ್ರಾಪ್ತಿಯಾಗ್ತಿದೆ. ಖಂಡಿತವಾಗಿ ಈಗ ತಿಳಿದುಕೊಳ್ಳೋಣ, ಈ ಶಕ್ತಿ ಯಾರು, ಅದು ನಿಮ್ಮ ಮನೆಗೆ ಏಕೆ ಬರುತ್ತದೆ ಮತ್ತು ಮುಖ್ಯವಾಗಿ ನಿಮ್ಮ ಮನೆಗೆ ಅದು ಬಂದು ಯಾವ ರೀತಿ ಕಷ್ಟಗಳಲ್ಲಿ ಇರ್ತಕ್ಕಂಥ ನಿಮ್ಮ ಅಪಾಯಗಳನ್ನು ದೂರ ಮಾಡಿತು, ರಕ್ಷಣಾತ್ಮಕ ಗುರಾಣಿಯನ್ನು ನಿಮ್ಮ ಸುತ್ತ ಕೊಟ್ಟಿತ್ತು. ಖಂಡಿತವಾಗಿ ನೀವು ಹಲವಾರು ಸಮಯದಲ್ಲಿ ಅಪಘಾತಗಳಿಂದ ಕೂದಲೆಳೆಯಷ್ಟೇ ಉಪಾಯದಿಂದ ಬಳಸಿಕೊಂಡೇ ಬದಲಾಗಿದ್ದೀರಾ. ಏಕೆಂದರೆ ಅದಕ್ಕೆಲ್ಲ ಕಾರಣ ನಿಮ್ಮ ಮನೆಯಲ್ಲಿ ಹಾಳಾಗಿರುವಂತಹ ವಿಶೇಷವಾದ ಶಕ್ತಿಯ ಆಶೀರ್ವಾದ ಮತ್ತು ನಿಮ್ಮ ಜೀವನದ ಸಕಾರಾತ್ಮಕವಾದ ಬದಲಾವಣೆಗೆ ಪ್ರೇರೇಪಣೆ ನೀಡುವಂತಹ ವಿಶೇಷವಾದ ಸಂಕೇತವಾಗಿತ್ತು. ನಿಮ್ಮ ಮನೆಗೆ ಒಂದು ಶಕ್ತಿ ಬರುತ್ತಿದ್ದರೆ ನಿಮಗೆ ಅದರ ಅರಿವು ಏಕೆ ಆಗುತ್ತಿಲ್ಲ? ಇದನ್ನೆಲ್ಲ ಈಗ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಷಯ ಏನೆಂದರೆ, ದಿನ ಪೂರ್ತಿ ನಿಮ್ಮ ದಿನಚರಿಯಲ್ಲಿ ಕೆಲಸಗಳಿಂದ ನೀವು ದಣಿದು ಸಂಜೆ ಮನೆಗೆ ಬರುತ್ತೀರಾ. ನಂತರ ನೀವು ಊಟ ಮುಗಿಸಿ ಮಲಗಿದ ಮೇಲೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡದಾದ ಘಟನೆ ಆರಂಭವಾಗುತ್ತದೆ. ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಿರುವಂತಹ ಒಂದು ದಿವ್ಯ ಶಕ್ತಿ ಯಾವುದು? ಮೌನವಾಗಿ ಏಕೆ ಬರುತ್ತದೆ? ನಿಮ್ಮ ಮನೆಯ 4 ಗೋಡೆಯನ್ನು ಸುತ್ತಾಡುತ್ತದೆ.
ಬರುತ್ತದೆ. ನಿಮಗೆ ತಿಳಿಯದೇ ಇರುವಂತಹ ನಿಮ್ಮ ಹತ್ತಿರದಲ್ಲೇ ಮತ್ತೆ ಹಿಂತಿರುಗುತ್ತದೆ. ಈ ಘಟನೆ ಪ್ರತಿದಿನ ನಿಮ್ಮೊಂದಿಗೆ ನಡೆಯುತ್ತಲೇ ಇರುತ್ತದೆ. ಖಂಡಿತವಾಗಿ ಇದೀಗ ಪ್ರಶ್ನೆ ಏನೆಂದರೆ, ಏಕೆ ನಡೆಯುತ್ತದೆ? ಇದರಿಂದ ನಮಗೆ ಯಾವುದೇ ಅಪಾಯವಿಲ್ಲವೇ? ಇದೀಗ ಅದರ ಬಗ್ಗೆ ಕೇಳುವುದಾದ್ರೆ, ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಅಪಾಯ ಬರೋದಿಲ್ಲ. ಅದು ದೈವಿಕವಾದ ಆಶೀರ್ವಾದದ ಸಂಪೂರ್ಣವಾದ ವಿಶೇಷತೆಯಿಂದ ತುಂಬಿರುವಂತಹ ಶಕ್ತಿ ಆಗಿರುತ್ತೆ. ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಅಂಥದ್ದೊಂದು ಭಯಂಕರವಾದ ಸತ್ಯ ಬಹಿರಂಗವಾಗುವಂತಹ ಸಮಯ. ಏಪ್ರಿಲ್ 2ನೇ ತಾರೀಕು ಶಕ್ತಿಯುತವಾಗಿರುವ ಹುಣ್ಣಿಮೆ ಇದೆ. ಇದರಿಂದ ನಿಮಗೆ ಯಾವ ಅಪಾಯ ಕೂಡ ಬರುವುದಿಲ್ಲ. ಬದಲಾಗಿ ಇದರಿಂದ ನಿಮಗೆ ಬಹಳಷ್ಟು ಲಾಭವಿದೆ. ಈ ಶಕ್ತಿ ಎಂದರೆ ಇನ್ಯಾರೂ ಅಲ್ಲ, ಖಂಡಿತವಾಗಿ ಸ್ವಂತದಾಗಿ ನಿಮ್ಮ ಮನೆ ದೇವರ ಕುಲದೇವರ ಆಶೀರ್ವಾದವಾಗಿದೆ. ಇದು ನಿಮ್ಮ ಮನೆಯಲ್ಲೇ ಎಲ್ಲೋ ಮರೆತು ವಾಸಿಸುತ್ತಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಕಾಣಿಸದೇ ಇರುವಂತಹ ನೆಲೆಸಿರುತ್ತದೆ ಅಥವಾ ಅದೃಶ್ಯವಾಗಿ ನಿಮ್ಮ ಸುತ್ತಲೂ ಕೂಡ ಇರುತ್ತದೆ ಎಂದು ನಂಬಲಾಗುತ್ತಿದೆ. ಏಕೆಂದರೆ ನೀವು ಪ್ರತಿದಿನ ಊಟ ಮುಗಿಸಿ ರಾತ್ರಿ ನಿದ್ರೆಗೆ ಜಾರಿದ ನಂತರ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡದಾದ ಅದ್ಭುತವಾದ ಆಟ ಆರಂಭವಾಗ್ತಾ ಇದೆ. ಈ ಶಕ್ತಿ ಸಂಜೆ ಸಮಯದಲ್ಲಿ ಹೊರಗೆ ಬರುತ್ತದೆ ಮತ್ತು ನಿಮ್ಮ ಮನೆಯೊಳಗೆ ಸುತ್ತಾಡುತ್ತಿರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಹೀಗೆ ಏಕೆ ಆಗುತ್ತಿದೆ? ಬನ್ನಿ ನೋಡೋಣ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ಸುತ್ತಾಡೋದ್ರಿಂದ ನಿಮಗೆ ಇರ್ತಕ್ಕಂಥ ದೊಡ್ಡ ಲಾಭವಾಗ್ತಾ ಇದೆ. ನಿಮ್ಮ ಮನೆ ಮೇಲೆ ಬರಬಹುದಾದ ದೊಡ್ಡ ಅಪಾಯಗಳು ದೂರವಾಗ್ತಾ ಇವೆ. ಸಂಕಟಗಳು ಕಡಿಮೆ ಆಗ್ತಾ ಇರೋದನ್ನ ಗಮನಿಸ್ತಾ ಇರಬಹುದು. ಜೀವನದಲ್ಲಿ ಎದುರಾಗುವ ಅನೇಕ ಕಷ್ಟಗಳು ತಾವಾಗಿಯೇ ನಿವಾರಣೆ ಆಗ್ತಾ ಇದೆ. ಏಕೆಂದರೆ ಕಟಕ ರಾಶಿಯವರು ಹಲವಾರು ವರ್ಷಗಳಿಂದ ನೊಂದು ಬೆಂದು ಹೋಗಿದ್ದೀರಾ. ಸಾಲ ಬಾಧೆ, ಅವಮಾನ, ಕಷ್ಟಗಳು ನಿಮ್ಮನ್ನ ಹಿಂಡಿ ಇಪ್ಪೆ ಮಾಡಿದೆ. ಆದರೂ ಕೂಡ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಸಿಗ್ತಾ ಇದೆ. ಶಾಂತಿಯುತವಾಗಿದೆ. ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳಿಗೆ ಈಗ ಒಂದು ಶಕ್ತಿ ಸಿಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ, ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕೆಂದ್ರೆ, ನೀವು ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತಿರುವಂತಹ ಪ್ರತಿಯೊಂದು ಸಮಯದಲ್ಲೂ ಕೂಡ ನಿಮಗೆ ಅಡ್ಡಿಯಾಗಲು ಹಲವಾರು ಜನರು ಮುಂದಾಗ್ತಾ ಇರ್ತಾರೆ. ವಿಶೇಷವಾಗಿ ನೀವು ಯಾರಿಗಾದರೂ ಮೀರಿದಾಗ ಎದುರಾದಂಥವರು ಅವರು ಅಥವಾ ಅವಳು ನಿಮಗಿಂತ ಮುಂದೆ ಹೋಗುತ್ತಿದ್ದಾನೆ ಎಂದು ಹೊಗಳುತ್ತಿದ್ದಾಳೆ ಅಥವಾ ಯೋಚನೆ ಮಾಡ್ತಿದ್ದಾರೆ ಅಂತ ಆರಂಭಿಸಿದರೆ, ಅದೇ ಕಾರಣದಿಂದ ನಿಮ್ಮ ಜೀವನದಲ್ಲಿ ಹಲವಾರು ಶತ್ರುಗಳು ನಿಮಗೆ ಹುಟ್ಟಿಕೊಂಡಿದ್ದಾರೆ. ನಿಮ್ಮ ಒಂದು ವಿಶೇಷವಾದ ಗೆಲುವನ್ನ ಸಹಿಸೋಕೆ ಯಾರಿಂದ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಬೆಳವಣಿಗೆಯನ್ನ ನೋಡಿ ಅಸೂಯೆ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಅವರು ಸಾಕಷ್ಟು ದೃಷ್ಟಿ ದೋಷವನ್ನ ಹಾಕ್ತಿದ್ದಾರೆ, ಶಾಪವನ್ನ ಕೂಡ ಹಾಕ್ತಿದ್ದಾರೆ. ಆ ಅಸೂಯೆ ಪಡುವ ಜನರು ಅಸೂಯೆ ಪಡುವ ಜನರು ನಿಮ್ಮ ಸಕ್ಸಸ್ ಅನ್ನ ಎಂದು ಕೂಡ ಸಹಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಗತಿಯನ್ನ ನೋಡಿದರೆ ಅವರಿಗೆ ಒಳಗಿಂದ ಕಿಡಿ ಹೊತ್ತಿಕೊಳ್ಳುತ್ತದೆ. ಇದರಿಂದಲೇ ನಿಮ್ಮ ವಿರುದ್ಧವಾಗಿರುವಂತಹ ಶಕ್ತಿಗಳು ಗುಪ್ತವಾಗಿ ನಿಮಗೆ ಅಡ್ಡಿಯಾಗಲು ತಾಂತ್ರಿಕ ಕ್ರಿಯೆಯನ್ನ ಸಹ ಮಾಡಿಸ್ತಾರೆ. ಆದ್ದರಿಂದ ಕೆಟ್ಟ ಕಡಿನ ದೃಷ್ಟಿಗಳು ಒಂದೇ ಒಂದು ಸರಿ ನಮ್ಮ ಮೇಲೆ ಬಿದ್ದರೆ, ಎಂಥದೇ ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ದುಡಿಯುವಂತಹ ವ್ಯಕ್ತಿ ಆಗಿರ್ಬೋದು, ಕೇವಲ ಕೆಲವೇ ದಿನಗಳಲ್ಲಿ ಮಣ್ಣಿನ ಕೆಳಗೆ ಬೀಳ್ತಾನೆ. ಏಕೆಂದ್ರೆ ಅಂಥದೇ ಕೆಟ್ಟ ಕಡಿನ ದೃಷ್ಟಿಗಳು ನಿಮ್ಮ ಮೇಲೂ ಸಹ ಈಗ ಪರಿಣಾಮ ಬೀರುವಂತಹ ಸಮಯ. ಆದ್ದರಿಂದ ದೊಡ್ಡ ದೊಡ್ಡ ತಾಂತ್ರಿಕರ ಸಂಪರ್ಕಕ್ಕೆ ಹೋಗಿ ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಡಿಸಲು ಕೂಡ ಮುಂದೆ ಆಗಿರುವಂತಹ ಈ ವ್ಯಕ್ತಿಗಳ ವಿರುದ್ಧ ನೀವು ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದಿಷ್ಟು ಬಾರಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಸಾಲ ಸೋಲವನ್ನು ಮಾಡಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ಹಾಕಿರ್ತೀರಾ. ಯಾವುದು ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನೋ ರೀತಿ ನಿಮ್ಮಿಂದ ಕೈ ತಪ್ಪಿ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿದ್ರೆ ಖಂಡಿತವಾಗಿ ನಿಮಗೆ ಆ ರೀತಿಯಾಗಿರುವಂತಹ ಶತ್ರುಗಳ ಕಾಟವೇ ಆಗಿರುತ್ತದೆ. ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳನ್ನು ಕಳಿಸುವಂತಹ ಪ್ರಯತ್ನವನ್ನ ಕೂಡ ನಡೆಸಿದ್ದಾರೆ. ಆ ಕೆಟ್ಟ ಶಕ್ತಿಗಳ ಮೂಲಕ ನೀವು ಪೂರ್ಣವಾಗಿ ಹಾಳಾಗಬೇಕು ಎಂಬುದೇ ಅವರ ಮುಖ್ಯವಾದ ಉದ್ದೇಶವಾಗಿರುತ್ತದೆ. ಆದರೆ ಸ್ನೇಹಿತರೆ, ಮಹಾಕಾಲನ ವಿಶೇಷವಾದ ಕೃಪೆ ಯಾರ ಮೇಲಿರುತ್ತದೋ ಅಂಥವರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಈ ದಿವ್ಯ ಶಕ್ತಿ ನಿಮ್ಮ ಮನೆಯಲ್ಲೇ ಸಂಚರಿಸುತ್ತಾ ಇರುತ್ತದೆ. ಸಾಮಾನ್ಯವಾಗಿ ನಿಮ್ಮ ಮೇಲೆ ನಡೆಯುವಂತಹ ತಾಂತ್ರಿಕ ಕ್ರಿಯೆಗಳು, ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳ ಪ್ರಭಾವ ರಾತ್ರಿ ವೇಳೆಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ. ಏಕೆಂದರೆ ರಾತ್ರಿ ವೇಳೆ ಕೆಟ್ಟ ಶಕ್ತಿಗಳ ಬಲ 2 ಪಟ್ಟು ಹೆಚ್ಚಾಗಿರುತ್ತದೆ. ಆದ್ದರಿಂದ ನಿಮ್ಮ ಶತ್ರುಗಳು ಮಾಡುವಂತಹ ಯಾವುದೇ ಕ್ರಿಯೆಗಳು ಅಥವಾ ದುಷ್ಟ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದನ್ನ ತಡೆಯೋದಕ್ಕೋಸ್ಕರ ಈ ಶಕ್ತಿ ನಿಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ನಿಮ್ಮ ರಕ್ಷಣೆಗೆ ಈ ದೇವತೆ ಸದಾ ನಿಮ್ಮ ಮನೆಯಲ್ಲೇ ಇರುತ್ತಿದ್ದಾರೆ. ಒಟ್ಟಾರೆಯಾಗಿ ಯಾವಾಗಲೂ ನಿಮ್ಮ
ನಿಮ್ಮ ಮನೆಯಲ್ಲಿ ಕಾವಲು ಕಾಯುತ್ತಿರುವಂತಹ ಈ ದೇವತೆ ನಿಮ್ಮ ಕುಲದೇವರೇ ಆಗಿದ್ದಾರೆ. ನಿಮಗೆ ಅರ್ಥವಾಗಿರಬಹುದು ಈ ದೇವತೆ ನಿಮ್ಮ ಮನೆಯಲ್ಲಿ ಏಕೆ ಸಂಚರಿಸುತ್ತಿದ್ದಾರೆ, ಯಾರು ಆ ದೇವತೆ ಮತ್ತು ಯಾವ ಸಮಯದಲ್ಲಿ ಮನೆಗೆ ಬರುತ್ತಿದ್ದಾರೆ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ಕಟಕ ರಾಶಿಯವರು ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಒಳಿತನ್ನ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಇನ್ನು ದೊಡ್ಡದಾದ ರಹಸ್ಯ ತಿಳಿಯಬೇಕಿದೆ. ಈಗ ಆ ರಹಸ್ಯ ಹೊರಬರುವಂತಹ ಸಮಯ. ಗುಪ್ತ ವಿಷಯ ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ. ನಾವು ಈಗ ಹೇಳಲಿರುವ ವಿಷಯ ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಸತ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಮನೆಯಲ್ಲಿ ಅಚ್ಚರಿ ಪಡುತ್ತೀರಾ. ಆದರೆ ಗಮನಿಸಿ, ಈ ಒಂದು ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಇನ್ನು ಈ ಮಾತುಗಳು ಮುಗಿದಿಲ್ಲ ಮತ್ತು ಈಗಷ್ಟೇ ಮಾತು ಆರಂಭವಾಗ್ತಾ ಇದೆ. ಕೊನೆವರೆಗೂ ನೋಡದಿದ್ದರೆ ಬಹಳಷ್ಟನ್ನು ಕಳೆದುಕೊಳ್ತೀರಾ, ತುಂಬ ಪಶ್ಚಾತ್ತಾಪವನ್ನು ಪಡ್ತೀರಾ. ಏಕೆಂದರೆ ನಿಮಗೆ ಈಗಾಗಲೇ ಈ ದೇವತೆ ನಿಮ್ಮ ಮನೆಯಲ್ಲಿ ಇರುವಂತಹ ಸಂಚರಿಸುತ್ತಿರುವಂತಹ ವಿಷಯ ತಿಳಿದಿದೆ. ಜನರು ಹೇಳುವರು ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಾ, ನಿಮ್ಮ ಪರಿಶ್ರಮವನ್ನು ಉದಾಹರಣೆಗೆ ಕೊಡುತ್ತಾರೆ. ಆದರೆ ಕೆಲವೊಂದು ಬಾರಿ ನಿಮ್ಮ ಆಲಸ್ಯ ಮತ್ತು ಕೆಟ್ಟ ಹವ್ಯಾಸಗಳನ್ನು ಬಿಡದಿದ್ದರೆ ಅವಕಾಶಗಳು ಕೈತಪ್ಪಿ ಹೋಗಬಹುದು. ಆದ್ದರಿಂದ ಮೊದಲು ನೀವು ಜೀವನದಲ್ಲಿ ಮರುಕಳಿಸಬಾರದಂತಹ ದೊಡ್ಡ ತಪ್ಪು ಏನೆಂದರೆ ಖಂಡಿತವಾಗಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಅರ್ಧಕ್ಕೆ ನಿಲ್ಲಿಸಬಾರದು. 2025ರಲ್ಲಿ ಮಾಡಿದಂತಹ ತಪ್ಪುಗಳನ್ನು ಈ ವರ್ಷ ಮತ್ತೆ ಮಾಡಬಾರ್ದು, ಇಲ್ಲವಾದರೆ ಅದೃಷ್ಟದ ಬಾಗಿಲು ಸದಾ ಕಾಲಕ್ಕೂ ಮುಚ್ಚಿರುತ್ತದೆ. ಇದೀಗ ಕೊನೆಯದಾಗಿ ಒಂದು ಅತ್ಯಂತ ವಿಶೇಷವಾದ ಮುಖ್ಯವಾದ ಉಪಾಯ ಮತ್ತು ನಿಮ್ಮ ಕುಂಡಲಿಯಲ್ಲಿ ಕೇವಲ 2 ಗಂಟೆಗಳ ಕಾಲ ಮಾತ್ರ ಇರುವಂತಹ ಮಹಾಯೋಗದ ಬಗ್ಗೆ ತಿಳಿದುಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಟುಕೊಂಡಿದ್ದರೆ ಮುಂದಿನ 15 ದಿನದ ಒಳಗೆ ನಿಮ್ಮ ಮನೋಕಾಮನೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಸ್ಪಷ್ಟವಾಗಿ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಏಕೆಂದರೆ ಏಪ್ರಿಲ್ ತಿಂಗಳು 2ನೇ ತಾರೀಕು ವಿಶೇಷವಾದ ಹುಣ್ಣಿಮೆ ಇದೆ. ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಅನುಗ್ರಹ ನಿಮ್ಮ ಮನೆ ಮೇಲೆ ಬೀಳೋದಕ್ಕೋಸ್ಕರ ಸಣ್ಣ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಎಲ್ಲ ದೇವಾಲಯಗಳಲ್ಲೂ ಮಾಡ್ತಾರೆ. ಆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ನಿಮ್ಮ ಜೀವನದ ಕರ್ಮಗಳು ದೂರವಾಗಿ ತಲತಲಾಂತರ 7 ತಲೆಮಾರಿಗಳಿಗಾಗುವಷ್ಟು ಹಣ, ಐಶ್ವರ್ಯ, ಸಂಪತ್ತು ನಿಮ್ಮ ಜೀವನದಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಈಗ ತುಂಬ ಗಮನದಿಂದ ಕೇಳಿ, ಏನೆಂದರೆ ಇದು ಸಾಮಾನ್ಯವಾದ ಸೂಚನೆಯಲ್ಲ, ಇದು ಹಾಸ್ಯವೂ ಅಲ್ಲ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಅವಕಾಶ ಸಿಗೋದಿಲ್ಲ. ನೀವು ಲೋಕದಲ್ಲಿ ಅನೇಕ ರೀತಿಯ ಜನರಿರ್ತಾರೆ, ಪ್ರತಿಯೊಬ್ಬರು ಕೂಡ ವಿಭಿನ್ನವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ನಡೆಯುವಂಥವರು ಮಾತ್ರ ಸತ್ಕಾರ್ಯ ಮಾಡುವಂಥವರನ್ನ ದೇವರು ಸಾಕ್ಷಿಯನ್ನಾಗಿ ನಂಬುತ್ತಾರೆ. ದೇವರ ಮೇಲೆ ವಿಶ್ವಾಸ ಇಟ್ಟಂಥವರಿಗೆ ದೇವರು ಅನೇಕ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯೊಳಗೆ ದೊಡ್ಡ ಪಾಸಿಟಿವ್ ಎನರ್ಜಿ ಜಾಗೃತವಾಗುತ್ತಿದೆ. ಅದನ್ನು ನೋಡಿ ನೀವು ನಿಜವಾಗಿ ಕೂಡ ಭಾವನಾತ್ಮಕವಾಗಬಹುದು. ಏಕೆಂದರೆ ನಮ್ಮ ವಿಶೇಷವಾದ ದೇವರ ಅನುಗ್ರಹ ನಿಮ್ಮ ಜೀವನದ ಮೇಲೆ ಖಂಡಿತವಾಗಿ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಏಕೆಂದರೆ ಯಾರಿಗೂ ನೀವು ಕೆಡುಕು ಬಯಸೋದಿಲ್ಲ. ಅವರು ನಿಮ್ಮನ್ನು ಲೋಕಕ್ಕೆ ತಂದಿರುವಂತಹ ವಿಶೇಷವಾದ ಆಶೀರ್ವಾದದ ಮೂಲಕ ನಿಮ್ಮ ತಂದೆ ತಾಯಿ ಆಶೀರ್ವಾದವನ್ನು ಪ್ರತಿದಿನ ಪಡೆದುಕೊಳ್ಬೇಕು. ಈ ಕಲಿಯುಗದ ಲೋಕದಲ್ಲಿ ನಾವು ತಪ್ಪು ಕೆಲಸ ಮಾಡಿಬಿಟ್ಟರೆ ಅದರಲ್ಲಿ ತಪ್ಪು ನಮ್ಮದೇ ಆಗಿರುತ್ತದೆ. ಸದಾಕಾಲ ಜನರು ಯೋಚಿಸಿ ಸರಿಯಾದ ನಿರ್ಧಾರದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೋ ಅಥವಾ ನಮ್ಮ ಕನಸು ಈ ಕೆಲಸದಿಂದ ನನಸಾಗುತ್ತದೆ ಇಲ್ಲವೋ ಎನ್ನುವಂತಹ ಪ್ರಶ್ನೆಗಳನ್ನು ನೀವು ಪ್ರತಿದಿನ ಹಾಕಿಕೊಳ್ಬೇಕು. ಈಗ ಹಣದಿಂದ ನಾವು ನಮ್ಮ ಜೀವನವನ್ನು ಬಣ್ಣಗಳಿರುವಂತಹ ಸುಂದರ ಬದುಕು ಮಾಡಬಹುದೇ, ಇಲ್ಲವಾದರೆ ತಪ್ಪು ಕೆಲಸ ಮಾಡಿ ದೇವರ ಮೇಲೆ ನಮ್ಮ ಭಾಗ್ಯ ಬದಲಾಗುತ್ತದೆ ಎಂದು ನಂಬಿಕೆಯನ್ನು ನಿರೀಕ್ಷೆಯನ್ನು ಮಾಡ್ತಿರುವಂಥವರು. ಆದ್ದರಿಂದ ಜೀವನದಲ್ಲಿ ಎಂದಿಗೂ ಕೂಡ ಅಹಂಕಾರವನ್ನು ಮಾಡಬೇಡಿ. ಈಗಿನಿಂದ ಮುಂದಿನ 45 ದಿನಗಳವರೆಗೆ ನಿಮ್ಮ ಬಳಿ ಬರುವ ಹಣವನ್ನು ಅನವಶ್ಯಕವಾಗಿ ಹಾಗೂ ವ್ಯರ್ಥವಾದ ವಿಷಯಗಳಲ್ಲಿ ಖರ್ಚು ಮಾಡೋದನ್ನು ತಪ್ಪಿಸಿ. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಹಳೆಯ ಜಮೀನು ಅಥವಾ ಹೊಸದಾದ ಮನೆಗೆ ಸಂಬಂಧಪಟ್ಟಂತ ಹಣ ಸಿಗುವ ಸಾಧ್ಯತೆ ಇದೆ. ಯಾರಿಗಾದರೂ ಕೊಟ್ಟಿದಂತಹ ಸಾಲದ ಹಣ ಅಚಾನಕ್ಕಾಗಿ ಬಂದು ಮರಳಿ ಬರುತ್ತದೆ. ಅಚಾನಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 45 ಲಕ್ಷ ರೂಪಾಯಿಗಳು ಬೀಳುತ್ತದೆ. ಖಂಡಿತವಾಗಿ ಇದು ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೆ ಕೂಡ ಈ ಹಣ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ, ಹೊಸ ಆಸೆಯ ಕಿರಣವನ್ನು ಬೆಳಕಾಗಿಸುತ್ತದೆ. ಹೌದು ನನ್ನ ಸಾಧಕರೇ, ನೀವು ಈ ಒಂದು ವಿಡಿಯೋವನ್ನು ಇಲ್ಲಿ ತನಕ ನೋಡಿದರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಮತ್ತು ಬದಲಾವಣೆಯ ಮೂಲಕ ಒಂದು ವಿಶೇಷವಾದ ಮಟ್ಟವನ್ನು ತಲುಪುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಏಕೆಂದರೆ ಶನಿದೇವರ ಆಶೀರ್ವಾದ ಮತ್ತು ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಏಕೆಂದರೆ 2ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಲಕ್ಷ್ಮೀ ದೇವಿ ಮತ್ತು ಮಹಾವಿಷ್ಣುವಿನ ಪೂಜೆಗೆ ಪ್ರಶಸ್ತವಾದ ಸಮಯ. ಲಕ್ಷ್ಮೀ ದೇವಿ ಪ್ರತಿ ಹುಣ್ಣಿಮೆಗೂ ಕೂಡ ಎಲ್ಲರ ಮನೆಯನ್ನು ಸಂಚಾರ ಮಾಡ್ತಾಳೆ. ಯಾರ ಮನೆಯಲ್ಲಿ ಬೆಳಕು ತುಂಬಿರುತ್ತದೋ, ಯಾರ ಮನೆ ಸ್ವಚ್ಛವಾಗಿರುತ್ತದೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ವಾಸ ಖಂಡಿತವಾಗಿ ಆಗುತ್ತದೆ. ಆಗ ಆಟೋಮೆಟಿಕ್ ಆಗಿ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ. ಅಚಾನಕ್ಕಾಗಿ ಹಣದ ಸುರಿಮಳೆ ಬರುತ್ತದೆ. ಖಂಡಿತವಾಗಿ ಆಸ್ತಿಯ ವಿಚಾರವಾಗಿರ್ಬೋದು, ಹೊಸ ಆಸ್ತಿಯನ್ನು ಖರೀದಿ ಮಾಡೋದಾಗಿರ್ಬೋದು, ಹೊಸ ವಾಹನವನ್ನು ಖರೀದಿ ಮಾಡ್ಬೋದಾಗಿರ್ಬೋದು,
ಅಥವಾ ಯಾವುದೇ ರೀತಿಯ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳೋದಾಗಿರ್ಬೋದು. ಈಗ ನಾನು ನಿಮಗೆ ಹೇಳಲಿರುವಂತಹ ಉಪಾಯ ಸಾಮಾನ್ಯವಾದ ಉಪಾಯವಲ್ಲ. ಈ ಒಂದು ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು. ಅದಷ್ಟೇ ಅಲ್ಲದೆ ಶಕ್ತಿಯುತವಾಗಿ ನಿಮ್ಮ ಜೀವನವನ್ನು ಬದಲು ಮಾಡಿಕೊಳ್ಳಬಹುದು. ನಂತರ ನಿಮ್ಮ ಜೀವನದಲ್ಲಿ ಎಷ್ಟು ಧನ ಕನಕ ಬೇಕಾದರೂ ಕೂಡ ನೀವು ದೇವರ ಆಶೀರ್ವಾದದಿಂದ ಪಡೆಯಬಹುದು. ಆದ್ದರಿಂದ ಈ ಉಪಾಯವನ್ನು ಯಾರಿಗೂ ಕೂಡ ಹೇಳಬಾರ್ದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಸರಿಸಬೇಕು. ಇದರಿಂದ ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತೆ, ಮಕ್ಕಳ ಮನಸ್ಸು ಶಾಂತವಾಗುತ್ತೆ, ಗಂಡ ಹೆಂಡತಿಯ ನಡುವೆ ಮಾಧುರ್ಯತೆ ಪ್ರೀತಿ ಹೆಚ್ಚಾಗುತ್ತೆ, ನಿಮ್ಮ ಮನೆಯೊಳಗೆ ಒಂದು ದೈವಿಕ ಶಕ್ತಿ ಪ್ರಭಾವ ಬೀರುತ್ತದೆ. ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೆಲಸಗಳೇ ನಡೀತಾ ಇದ್ರೂ ಕೂಡ ದೇವಾಲಯದಂತೆ ನಿಮ್ಮ ಮನೆ ಪರಿವರ್ತನೆ ಆಗೋದನ್ನು ಗಮನಿಸಬಹುದು. ಇದು ಸಾಮಾನ್ಯವಾಗಿ ನಾನು ಎಲ್ಲರಿಗೂ ಕೂಡ ತಿಳಿಸುವಂತಹ ಉಪಾಯವಲ್ಲ, ಆದರೆ ಖಂಡಿತವಾಗಿ ಕಟಕ ರಾಶಿಯವರ ಜೀವನವನ್ನು ಬದಲಾಯಿಸಲು ದೇವರ ಪ್ರೇರೇಪಣೆಯ ಅನುಗ್ರಹದ ಮೂಲಕ ಈ ಮಾಹಿತಿ ನಿಮ್ಮವರೆಗೂ ತಲುಪುತ್ತಿದೆ. ಸುಲಭವಾಗಿ ಹೇಳುವುದಾದರೆ ಖಂಡಿತವಾಗಿ ಜೀವನದಲ್ಲಿ ದಿನಚರ್ಯವನ್ನು ಪಾಲಿಸಬೇಕಾಗುತ್ತೆ. ಅತಿ ಮುಖ್ಯವಾದದ್ದು ಅಂದರೆ ನಮ್ಮ ಮನಸ್ಸು ನಾವು ಹೇಗೆ ಯೋಚಿಸುತ್ತೇವೋ ಹಾಗೆ ರೂಪುಗೊಳಿಸುತ್ತದೆ. ಆದ್ದರಿಂದ ಮೊದಲಿಗೆ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ವಶಕ್ಕೆ ತಂದುಕೊಳ್ಳಬೇಕು. ಅಗತ್ಯವಾಗಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಮನಸ್ಸು ಹೇಳಿದ್ದನ್ನೇ ತಕ್ಷಣ ಮಾಡ್ತಾ ಹೋದರೆ ನೀವು ನಾಶವಾಗಬಹುದು, ಜೀವನ ಹಾಳಾಗಬಹುದು. ಆದ್ದರಿಂದ ಮೊದಲ ಕೆಲಸ ಮನಸ್ಸನ್ನು ನಿಯಂತ್ರಣಗೊಳಿಸೋದು. ಅದಾದ ನಂತರ ನಿಮ್ಮ ಜೀವನದಲ್ಲಿ ಕೆಲಸಗಳು ತನಗೆ ತಾನೇ ಆಗುವಷ್ಟರಲ್ಲಿ ವಿಶೇಷವಾಗಿರುತ್ತೆ. ಮೊದಲಿಗೆ ನಿಮ್ಮ ಮನೆಯ ಶಕ್ತಿಯನ್ನು ಶುದ್ಧಗೊಳಿಸಬೇಕು. ಮನೆಯನ್ನು ಶುದ್ಧಗೊಳಿಸುವ ವಿಧಾನವೆಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಆ ನೀರನ್ನು ಮನೆಯ ಮುಖ್ಯ ಬಾಗಿಲು, ಪೂಜಾ ಸ್ಥಳ ಮತ್ತು ಅಡುಗೆಯ ಮನೆಯ ನೆಲದ ಮೇಲೆ ಸಿಂಪಡಿಸಬೇಕು. ಇದು ಮನೆಯಲ್ಲಿರುವ ನಕಾರಾತ್ಮಕ ಕಂಪನವನ್ನು ಶಾಂತಗೊಳಿಸಿ ಮನಸ್ಸನ್ನು ಹಗುರ ಮಾಡುತ್ತದೆ. ಖಂಡಿತವಾಗಿ ಮನೆಯಲ್ಲಿ ದೇವಾಲಯ ಇಲ್ಲದಿದ್ದರೆ ದೇವರ ಫೋಟೋ ಇರುವಂತಹ ಒಂದು ಸ್ವಚ್ಛವಾದ ಒಂದು ಮೂಲೆಯಲ್ಲಿ ಸಾಸಿವೆ ಎಣ್ಣದ ದೀಪ ಹಚ್ಚಬೇಕು. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸುಖ, ಶಾಂತಿ ಮತ್ತು ಪ್ರೀತಿ ನೆಲೆಸಿರಲಿ. ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾರೆ. ಈಗ ನಾನು ಹೇಳುತ್ತಿರುವಂತಹ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು 11 ಬಾರಿ ಜಪಿಸಿದರೆ ರಾತ್ರಿ ಮಲಗುವ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರ ನಿಮ್ಮ ಜೀವನವನ್ನು ಬೆಳಕು ಮಾಡುತ್ತೆ. ನಿಧಾನವಾಗಿ ಶಾಂತ ಸ್ವರದಲ್ಲಿ ಧ್ಯಾನ ಮತ್ತು ಜಪ ತಪಗಳನ್ನು ಮಾಡ್ತಾ ಹೋದರೆ ಲಕ್ಷ್ಮೀ ದೇವಿಯ ಅನುಗ್ರಹ, ದೇವತೆಗಳ ಆಶೀರ್ವಾದ ನಿಮ್ಮ ಮನೆಯನ್ನು ತುಂಬಿಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ. ಎಲ್ಲರೂ ಕೂಡ ಆರೋಗ್ಯವಾಗಿರಬಹುದು. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಕೂಡ ಜರುಗುತ್ತದೆ. ದುಃಖದಲ್ಲಿದ್ದಂಥವರು ಕೂಡ ತಕ್ಷಣವೇ ಈ ಮಂತ್ರದಿಂದ ಸರ್ವ ವಿಧವಾದ ಒಂದು ಸಂತೋಷವನ್ನು ಕೂಡ ಪಡೆದುಕೊಳ್ಳುವಂತಹ ಶಕ್ತಿ ಇದರಲ್ಲಿರುತ್ತದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ಬೇಗನೆ ಯಶಸ್ಸನ್ನು ಪಡೆದುಕೊಳ್ಬಹುದು. ಕಟಕ ರಾಶಿಯವರೇ, ವಿಶೇಷವಾಗಿ ನಿಮ್ಮ ಮನಸ್ಸೇ ನಿಮ್ಮ ಜೀವನದ ಒಂದು ವಿಶೇಷವಾದ ಶಕ್ತಿ ಹೊಂದಿರುವಂತಹ ಸಂಪತ್ತು ಅಂತ ಹೇಳ್ಬೋದು. ಆದ್ದರಿಂದ ಧ್ಯಾನ ಮಾಡಿ, ಒಳ್ಳೆಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ವಿಶೇಷವಾದ ಶಕ್ತಿಯನ್ನು ಬರಮಾಡ್ಕೊಳ್ಬೇಕು ಅಂದರೆ ಶ್ರೀ ಮಂತ್ರವನ್ನು ಹುಣ್ಣಿಮೆಯ ದಿನ 11 ಬಾರಿ ಪಠಿಸಬೇಕು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಶ್ರೀ ಸ್ತೋತ್ರವನ್ನು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು. ಖಂಡಿತವಾಗಿ ಇದರಿಂದ ಸುಖವಾಗಿರುವಂತಹ ಜೀವನ, ರೋಗರಹಿತ ಜೀವನ, ಶುಭವನ್ನು ಉಂಟು ಮಾಡುವಂತಹ ಸಮಯ. ಈ ಒಂದು ಮಂತ್ರದ ಶಕ್ತಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಾಧಕರನ್ನಾಗಿ ಮಾಡ್ತಾ ಹೋಗುತ್ತೆ. ಖಂಡಿತವಾಗಿ ಇದನ್ನು ಜಪಿಸ್ತಾ ಹೋದರೆ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಹೊಸತನವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಶಕ್ತಿ ತುಂಬಿರುವಂತಹ ದಿನ ಪ್ರಾರಂಭವಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಕೂಡ ಜಪಿಸುವುದು ಅದ್ಭುತವಾಗಿರುತ್ತೆ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನಾಧಿಪತಿಯೇ ಧನಧಾನ್ಯ ಸಮೃದ್ಧಿಮೇ ದೇಹಿ ದೇಹಿ ದಾಭಯ ಸ್ವಾಹ. ಈ ಒಂದು ಮಂತ್ರವನ್ನು ಕೂಡ ನೀವು 11 ಬಾರಿ ಜಪಿಸಬೇಕು. ಇದೊಂದು ಮಂತ್ರ ಹುಣ್ಣಿಮೆಯ ದಿನ ಸಂಪೂರ್ಣವಾಗಿ 6 ದಿನಗಳ ಕಾಲ ಜಪಿಸ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಮತ್ತು ಹಣಕಾಸಿನ ಪ್ರಭಾವದ ಮೇಲೆ ಶುಭ ಪರಿಣಾಮವನ್ನು ಬೀರೋದನ್ನು ಖಂಡಿತವಾಗಿ ನೋಡಬಹುದು. ನಿಮಗೆ ದುಃಖ ಕೊಡುತ್ತಿದ್ದಂತಹ ಎಲ್ಲ ವಿಷಯಗಳು ನಿಮ್ಮಿಂದ ದೂರವಾಗುತ್ತೆ. ನೀವು ಎದುರುಕೊಳ್ತಿರುವಂತಹ ಪ್ರತಿಯೊಂದು ಕಷ್ಟಗಳು ಕೂಡ ಇನ್ನು ಮುಂದೆ ದೂರವಾಗುತ್ತೆ. ಶನಿದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಕನಸಲು ಯೋಚಿಸೋಕೆ ಸಾಧ್ಯವಿಲ್ಲದೆ ಇರುವಷ್ಟು ಸಾಧನೆಗಳನ್ನು ಮಾಡ್ತೀರಾ. ನಿಮಗೆ ಅದೃಶ್ಯ ಶಕ್ತಿ, ಬ್ರಹ್ಮಾಂಡದ ದೈವಿ ಶಕ್ತಿಗಳು ಪ್ರಭಾವವನ್ನು ಬೀರುತ್ತದೆ. ನಿಮ್ಮೊಳಗಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ನೀವು ಏನು ಬಯಸುತ್ತೀರೋ ಅದು ದೊರೆಯುತ್ತದೆ. ಆದರೆ ನಿಮ್ಮ ಹೃದಯ ಮತ್ತು ನಿಮ್ಮ ಕರ್ಮ, ನಿಮ್ಮ ಸ್ವಭಾವ ಸರಿ ಇರಬೇಕು. ಯಾರಿಗೂ ಕೂಡ ನಿಮ್ಮಿಂದ ಹಾನಿಯಾಗದಂತೆ ನೋಡಿಕೊಳ್ಬೇಕು. ನಿಮ್ಮ ಮಾತಿನಲ್ಲಿ ಮೃದುತ್ವ ಇರಬೇಕು. ಯಾರನ್ನು ಕೂಡ ಹೀನಾಮಾನವಾಗಿ ಮಾತನಾಡಿಸಬಾರ್ದು. ಎಲ್ಲರಿಗೂ ಕೂಡ ಗೌರವ ಕೊಡಬೇಕು.
ಪಡೆದುಕೊಳ್ಳಬೇಕು. ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯ ಆಶೀರ್ವಾದವನ್ನು ಪ್ರತಿದಿನ ಪಡೆದುಕೊಂಡ ನಂತರವೇ ನೀವು ಕೆಲಸಕ್ಕೆ ಹೋಗಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದನ್ನು ಕಲಿತ್ಕೊಳ್ಬೇಕು. ಖಂಡಿತವಾಗಿ ಮಕ್ಕಳ ಜೊತೆ ಮಾತನಾಡುವಾಗ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಬಹಳ ದಿನಗಳಿಂದ ಕಾತುರದಿಂದ ಕಾಯ್ತಿದ್ದಂತಹ ಕೆಲಸಗಳು ಅಥವಾ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿಗಳು ಈಗ ಅದ್ಭುತವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಇದರಿಂದಾಗಿ ನೀವು ಬಯಸಿದಂತಹ ಕಾರು, ಮನೆ, ಆಸ್ತಿ ಎಲ್ಲವನ್ನ ತೆಗೆದುಕೊಳ್ಳಬೇಕೆನ್ನುವಂತಹ ಕನಸು ಸಂಪೂರ್ಣವಾಗುತ್ತದೆ. ಅಷ್ಟೇ ಆಗಲಿದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಿಗುತ್ತದೆ. ಆದರೆ ಒಂದು ವಿಷಯ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ, ಧೈರ್ಯವನ್ನ ಕಳೆದುಕೊಳ್ಬೇಡಿ ಮತ್ತು ದೇವರ ಭಕ್ತಿಯನ್ನ ಎಂದಿಗೂ ಬಿಟ್ಟು ಕೊಡಬೇಡಿ. ಕೆಲವರು ಹೀಗಾಗಿರುತ್ತಾರೆ, ತಮ್ಮ ಮನೋಕಾಮನೆಯಂತೆ ಪೂರ್ಣವಾಗದೇ ಇದ್ದರೆ ಅಥವಾ ಜೀವನದಲ್ಲಿ ಏನೂ ಕೂಡ ನಡೆಯದೇ ಹೋದರೆ ತಪ್ಪಾಗಿ ನಡೆದ ತಕ್ಷಣವೇ ದೇವರನ್ನ ಭಕ್ತಿಯನ್ನ ಬಿಟ್ಟು ಬಿಡುತ್ತಾರೆ. ದೇವರಿಗೆ ಒಂದು ಕೋಪದಲ್ಲಿ ಪೂಜೆಯನ್ನ ನಿಲ್ಲಿಸಿ ಬಿಡುತ್ತಾರೆ. ಆ ರೀತಿಯಾಗಿ ಮಾಡೋದು ಖಂಡಿತವಾಗಿ ತಪ್ಪು. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತಾಳ್ಮೆ ಕೂಡ ಬರಬೇಕು. ದೇವರು ಕೊಟ್ಟೇ ಕೊಡುತ್ತಾನೆ. ಕೊಡುವಂತಹ ಸಮಯದಲ್ಲಿ ನಿಮ್ಮಿಂದ ಯಾರು ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನ ದೊಡ್ಡ ದೊಡ್ಡ ಅಪಾಯದಿಂದ ಉಳಿಸಿರಬಹುದು. ಒಮ್ಮೆ ಇಬ್ಬರು ವ್ಯಕ್ತಿಗಳು ಕಲಿಯುಗದಲ್ಲಿ ತಪ್ಪು ಕೆಲಸವನ್ನ ಮಾಡಿ ಜೀವನವನ್ನ ಸುಖವಾಗಿ ನಡೆಸುತ್ತಿದ್ದರು. ಮತ್ತೊಮ್ಮೆ ದೇವರ ಭಕ್ತಿಯನ್ನ ಮಾಡುತ್ತಿದ್ದರು. ಜೊತೆಗೆ ತುಂಬಾ ಶ್ರಮಿಸುತ್ತಿದ್ದಂತಹ ವ್ಯಕ್ತಿ ಅದೃಷ್ಟದಲ್ಲಿ ಏನೂ ಇರಲಿಲ್ಲ. ಹಗಲು ರಾತ್ರಿ ದುಡಿದರೂ ಕೂಡ 2 ಹೊತ್ತಿನ ಊಟ ಮಾತ್ರ ಸಾಮಾನ್ಯ ಜೀವನವೇ ಆಗಿತ್ತು. ಒಂದು ದಿನ ತಪ್ಪು ಕೆಲಸ ಮಾಡುತ್ತಿದ್ದವನಿಗೆ ಚಿನ್ನದ ಒಂದು ಅರಮನೆ ಸಿಕ್ಕಿತು. ಅಂದರೆ ಖಂಡಿತವಾಗಿ ಅದು ಶಾಶ್ವತವಾಗಿ ಉಳಿದುಕೊಳ್ಳೋದಿಲ್ಲ. ಎಲ್ಲವನ್ನ ಕೂಡ ಶಾಶ್ವತವಾಗಿ ನಾಶ ಮಾಡೋದು ಕೂಡ ದೇವರಿಗೆ ಗೊತ್ತಿರುತ್ತದೆ. ಆದ್ದರಿಂದ ಕಷ್ಟ ಬಂದು ನೀವು ಇಂದು ಗಂಜಿ ಕುಡಿತಿದ್ರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಐಷಾರಾಮಿ ಬದುಕನ್ನು ಪಡೆದುಕೊಳ್ತೀರಾ. ಅದೇ ರೀತಿ ನಿಮಗೆ ನಾಳೆ ಒಂದು ದಿನದ ಸುಖಕ್ಕೋಸ್ಕರ ಕಷ್ಟವನ್ನು ಪಡದೆ ಬೇರೆಯವರ ಹಣಕ್ಕೋಸ್ಕರ ಒಂದು ವಿಶೇಷವಾಗಿ ಆಸೆಯನ್ನು ಪಟ್ಟರೆ ನೀವು ಹಲವಾರು ವರ್ಷಗಳವರೆಗೂ ಕೂಡ ಪಡೆದುಕೊಂಡಂತಹ ಸೌಭಾಗ್ಯ, ಪುಣ್ಯದ ಫಲವನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬರ್ತೀರಾ. ಆದ್ದರಿಂದ ಒಳ್ಳೆಯ ಕರ್ಮ ಲೇಟ್ ಆದರೂ ತಡವಾದರೂ ಕೂಡ ನಿಮಗೆ ಉತ್ತಮವಾದ ಮಾರ್ಗವನ್ನು ಸೂಚಿಸಿಕೊಡುತ್ತೆ. ಕರ್ಮ ಫಲಗಳು, ಕೆಟ್ಟ ಕರ್ಮ ಫಲಗಳು ನಿಮ್ಮನ್ನು ಎಲ್ಲಿಯವರೆಗೆ ಅಂದರೆ ನೀವು 7 ಜನ್ಮದವರೆಗೂ ಹುಟ್ಟಿದರೂ ಆ ಕರ್ಮದ ಫಲ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರುತ್ತೆ. ನೀವು ಮತ್ತೆ ಅದರಿಂದ ತೊಂದರೆಯನ್ನು ಅನುಭವಿಸಬೇಕಾಗಿ ಬರ್ತಾನೆ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ತಪ್ಪು ಕೆಲಸಗಳಿಂದ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಆಲೋಚನೆಯನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಕಾರಾತ್ಮಕವಾದ ಮನೋಭಾವನೆಯನ್ನು ನಿಮ್ಮೊಳಗೆ ಇಟ್ಕೊಳ್ಬೇಕು. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದೇ ನಡೀತಿದೆ ಎನ್ನುವಂತಹ ಸಕಾರಾತ್ಮಕವಾದ ಆಲೋಚನೆ ನಿಮ್ಮ ಮನೆ ಮತ್ತು ಮನಸ್ಸನ್ನು, ನಿಮ್ಮ ಕರ್ಮ ಫಲಗಳನ್ನು ಜಾಗೃತಗೊಳಿಸುತ್ತದೆ. ಈ ಜನ್ಮದಲ್ಲಿ ನಿಮಗೆ ಅದ್ಭುತವಾದ ಚಿನ್ನದ ಅರಮನೆ ಸಿಗುತ್ತದೆ. ಅದನ್ನು ನೀವು ಪಡೆದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಸ್ಮಯಕಾರಿ ಘಟನೆಗಳನ್ನು ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೂ ಕೂಡ ತಿಳಿಸುವಂತಹ ಕಾರ್ಯಗಳು ನಿಮ್ಮಿಂದ ನಡೆಯುವಂತಹ ಸಮಯ ಈಗ ಪ್ರಾಪ್ತಿಯಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಅದೃಷ್ಟವನ್ನು ಯಾರೂ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತಂಕ, ಭಯ, ತೊಂದರೆಗಳನ್ನು ಬಿಟ್ಟು ನಾವು ತಿಳಿಸಿರುವಂತಹ ಪರಿಹಾರ ಮಾರ್ಗದ ಕಡೆಗೆ ಗಮನವನ್ನು ಕೊಡಿ. ನಿಮ್ಮ ಜೀವನ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೆ ಶುದ್ಧವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದನ್ನು ನಡೀತಾ ಹೋಗುತ್ತೆ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.